ಜೀವದ ಮೂಲ. ಯೋಹಾನನು ಬರೆದ ಸುವಾರ್ತೆಯಲ್ಲಿ ಕ್ರಿಸ್ತನೇ ದೇವಕುಮಾರನು ಎನ್ನುವುದನ್ನ ಅನೇಕ ವಿಧಗಳಲ್ಲಿ ನಿರೂಪಿಸಿರುವ ಯೋಹಾನನು ಅಂದು ಉರಿಯುವ ಪೊದೆಯಲ್ಲಿ ಮೋಸೆಗೆ ಕಾಣಿಸಿಕೊಂಡು ಐ ಆಮ್ ದಟ್ ಐ ಆಮ್ ಇರುವಾತನಾಗಿದ್ದೇನೆ ಎಂದು ತಿಳಿಸಿದನು. ಎಂದರೆ ಕ್ರಿಸ್ತನು ನಾನೇ ಎನ್ನುವ ಪದದ ಮೂಲಕವಾಗಿ ನಾನೇ ಎಂದೆಂದಿಗೂ ಇರುವಾತನಾಗಿದ್ದೇನೆ ಎನ್ನುವ ಸತ್ಯಾಂಶವನ್ನ ಯೋಹಾನನು ಬರೆದ ಸುವಾರ್ತೆಯಾದ್ಯಂತ ಕಂಡು ಬರುವುದನ್ನ ನಾವು ನೋಡಬಹುದಾಗಿದೆ. ಹೇಗೆಂದರೆ ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆ, ನಾನೇ ಲೋಕಕ್ಕೆ ಬೆಳಕು, ನಾನೇ ಜೀವದ ರೊಟ್ಟಿ, ನಾನೇ ಒಳ್ಳೆಯ ಕುರುಬ, ನಾನೇ ಕುರಿಗಳಿಗೆ ಬಾಗಿಲು ಹಾಗೂ ನಾನೇ ನಿಜವಾದಂತ ದ್ರಾಕ್ಷ ಬಳ್ಳಿ ಎಂದು ಯೋಹಾನನ ಸುವಾರ್ತೆಯಲ್ಲಿ ಕ್ರಿಸ್ತನ ಬಗ್ಗೆ ತಿಳಿಸಿರುವುದನ್ನ ನಾವು ನೋಡಬಹುದಾಗಿದೆ. ಆದರೆ ಇಂದು ನಾವು ನಾನೇ ಜೀವವು ಎಂದು ಕ್ರಿಸ್ತನು ಹೇಳಿರುವಾಗ ಪ್ರತಿಯೊಂದು ಜೀವರಾಶಿಗೂ ಕ್ರಿಸ್ತನು ಹೇಗೆ ಜೀವದ ಮೂಲವಾಗಿದ್ದಾನೆ ಎಂಬುದನ್ನ ನಾವು ನೋಡುವುದಾದರೆ, ನಾನೇ ಜೀವವು ಎಂದು ಹೇಳಿರುವ ಕ್ರಿಸ್ತನು ಸ್ವತಃ ತಾನೇ ಅಸ್ತಿತ್ವ ಹೊಂದಿದವನಾಗಿರುವುದರಿಂದ ಆತನು ಅಮರತ್ವವುಳ್ಳ ದೇವರಾಗಿದ್ದಾನೆ. ಆದ್ದರಿಂದಲೇ ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 4ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು ಎಂಬುದಾಗಿ ತಿಳಿಸುತ್ತದೆ. ಇಲ್ಲಿ ಮನುಷ್ಯರಿಗೆ ಆ ಜೀವ ಬೆಳಕಾಗಿತ್ತು ಎಂಬುದಾಗಿ ತಿಳಿಸುತ್ತದೆ. ಅಂದರೆ ಬೆಳಕು ಏನನ್ನ ಸೂಚಿಸುತ್ತದೆ? ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 16ನೇ ವಚನವನ್ನು ಓದುವುದಾದರೆ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನ ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನ ಕೊಂಡಾಡುವರು ಎಂಬುದಾಗಿ ತಿಳಿಸುತ್ತದೆ. ಇಲ್ಲಿ ಬೆಳಕು ಹೇಗೆ ಒಳ್ಳೆಯ ಕ್ರಿಯೆಗಳನ್ನ ಸೂಚಿಸುವಂತದಾಗಿದೆ, ಹಾಗೆ ಮನುಷ್ಯರಿಗೆ ಆ ಜೀವ ಬೆಳಕಾಗಿತ್ತು ಅಂದ್ರೆ ಆತನ ಆತ್ಮಿಕ ಗುಣಗಳನ್ನ ತಿಳಿಸುವಂತದಾಗಿದೆ. ಹೇಗೆಂದರೆ ಯೋಹಾನನು ಬರೆದ ಸುವಾರ್ತೆ 17ನೇ ಅಧ್ಯಾಯ 3ನೇ ವಚನವನ್ನ ಓದುವುದಾದರೆ, ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು ಎಂಬುದಾಗಿ ತಿಳಿಸುತ್ತದೆ. ಯಾವ ಒಬ್ಬ ವ್ಯಕ್ತಿ ಕ್ರಿಸ್ತನ ಮೂಲಕ ತಂದೆಯನ್ನ ತಿಳಿದುಕೊಂಡು ಈ ಲೋಕದಲ್ಲಿ ಪರಲೋಕದ ಕ್ರಿಸ್ತನ ಗುಣಗಳನ್ನ ಹೊಂದಿಕೊಂಡು ಆತ್ಮಿಕವಾಗಿ ಜೀವಿಸುವುದೇ ನಿತ್ಯ ಜೀವವಾಗಿದೆ. ಆದ್ದರಿಂದಲೇ ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು, ಆತನನ್ನ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂದು ಆತನನ್ನ ಕೊಟ್ಟನು ಎಂಬುದಾಗಿ ತಿಳಿಸುತ್ತದೆ. ದೇವರು ತನ್ನ ಒಬ್ಬನೇ ಮಗನನ್ನ ನಮಗಾಗಿ ನೀಡಿ ನಾವು ಈ ಲೋಕದಲ್ಲಿ ಜೀವಿಸುವಂತೆ ಮಾಡಿರುವ ದೇವರಾಗಿದ್ದಾನೆ. ನಾವು ಇಂದು ಜೀವ ಶ್ವಾಸವನ್ನ ಹೊಂದಿ ನಮ್ಮ ಹೃದಯ ಬಡಿತದಿಂದ ಜೀವಿಸುತ್ತಿದ್ದೇವೆ ಎಂದರೆ ಅದು ಕ್ರಿಸ್ತನಿಂದಲೇ. ಆತನು ನಮಗೆ ಶಾರೀರಿಕ ಜೀವವನ್ನ ನೀಡಿ ಈ ಲೋಕದಲ್ಲಿ ಜೀವಿಸುವಂತೆ ಮಾಡಿದ್ದಾನೆ ಮತ್ತು ಯಾರೆಲ್ಲ ಆತನನ್ನ ನಂಬುವವರಾಗಿದ್ದಾರೋ ಅವರು ನಿತ್ಯ ಜೀವವನ್ನ ಹೊಂದಿಕೊಳ್ಳುವವರಾಗಿದ್ದಾರೆ. ಆ ನಿತ್ಯ ಜೀವವನ್ನ ಕ್ರಿಸ್ತನು ನಮಗೆ ನೀಡುವವನಾಗಿದ್ದಾನೆ. ಆದ್ದರಿಂದ ಇಂದು ನಾವು ಆತ್ಮಿಕವಾಗಿ ಜೀವದಿಂದಲೂ ಶಾರೀರಿಕವಾಗಿ ಜೀವದಿಂದಲೂ ಮರಣವಿಲ್ಲದ ನಿತ್ಯ ಜೀವವನ್ನ ಹೊಂದಲು ನಮ್ಮ ಜೀವದ ಮೂಲ ಯಾರೆಂದರೆ ಅದು ಕ್ರಿಸ್ತನಾಗಿದ್ದಾನೆ. ಹೀಗೆ ಕ್ರಿಸ್ತನಲ್ಲಿರುವ ಈ ಜೀವ ಒಬ್ಬ ಮನುಷ್ಯನಿಗೆ ಹೇಗೆ ಜೀವವನ್ನ ನೀಡುತ್ತದೆ ಎಂದರೆ, ಯೋಹಾನನು ಬರೆದ ಸುವಾರ್ತೆ 6ನೇ ಅಧ್ಯಾಯ 68ನೇ ವಚನವನ್ನ ಓದುವುದಾದರೆ, ಇಲ್ಲಿ ಎಲ್ಲರೂ ಕ್ರಿಸ್ತನನ್ನ ಬಿಟ್ಟು ಹೋಗುತ್ತಿರುವಾಗ ಕ್ರಿಸ್ತನು 12 ಮಂದಿ ಶಿಷ್ಯರನ್ನ ನೋಡಿ ನೀವು ಸಹ ಹೋಗಬೇಕೆಂದಿದ್ದೀರಾ ಎಂಬುದಾಗಿ ಕೇಳುವವನಾಗಿದ್ದಾನೆ. ಆಗ ಪೇತ್ರನು, ಸ್ವಾಮಿ, ನಿನ್ನನ್ನ ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನ ಉಂಟು ಮಾಡುವ ವಾಕ್ಯಗಳುಂಟು ಎಂಬುದಾಗಿ ಹೇಳುವವನಾಗಿದ್ದಾನೆ. ಮತ್ತು ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 50ನೇ ವಚನದಲ್ಲಿ ಆತನ ಆಜ್ಞೆ ನಿತ್ಯ ಜೀವವಾಗಿದೆ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಕ್ರಿಸ್ತನಲ್ಲಿ ಇರುವ ನಿತ್ಯ ಜೀವ ಆತನ ವಾಕ್ಯಗಳಲ್ಲಿಯೂ ಆತನ ಆಜ್ಞೆಗಳಲ್ಲಿಯೂ ಇದೆ. ಕ್ರಿಸ್ತನು ಹೇಗೆ ನಿತ್ಯ ಜೀವವುಳ್ಳವನಾಗಿದ್ದಾನೋ ಹಾಗೆ ಆತನ ವಾಕ್ಯಗಳು ಆತನ ಆಜ್ಞೆಗಳು ಸಜೀವವುಳ್ಳದಾಗಿಯೂ ಸದಾಕಾಲ ಇರುವಂತದಾಗಿದೆ. ಇಂತಹ ಸಜೀವವುಳ್ಳ ವಾಕ್ಯ ಒಬ್ಬ ಮನುಷ್ಯನಲ್ಲಿ ಇರುವುದಾದರೆ 1 ಪೇತ್ರ 1ನೇ ಅಧ್ಯಾಯ 23ನೇ ವಚನ ಈ ರೀತಿಯಾಗಿ ತಿಳಿಸುತ್ತದೆ, ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ನಾಶವಾಗದ ಬೀಜ ಅಂದರೆ ಎಂದೆಂದಿಗೂ ನಾಶವಾಗದ ಸದಾ ಜೀವವುಳ್ಳ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಬರುವುದಾದರೆ ನಾವು ಮತ್ತೆ ಹೊಸಬರಾಗಿ ಹುಟ್ಟುವವರಾಗಿದ್ದೇವೆ. ಹೊಸದಾಗಿ ಹುಟ್ಟುವ ಅನುಭವ ನಮ್ಮಲ್ಲಿ ಬರುವಂತದಾಗಿದೆ. ಹೌದು, ಇಂದು ನಾವು ಆತ್ಮಿಕವಾಗಿ ಜೀವಿಸಬೇಕು ಅಂದರೆ ನಮ್ಮಲ್ಲಿ ಆತನ ವಾಕ್ಯಗಳು ಆತನ ಕಟ್ಟಳೆಗಳು ನಮ್ಮ ಜೀವಿತದಲ್ಲಿ ಬರಬೇಕು. ಇಂತಹ ಸಜೀವವುಳ್ಳ ವಾಕ್ಯವನ್ನ ನಾವು ಪ್ರತಿನಿತ್ಯ ಧ್ಯಾನಿಸುವವರಾಗಿದ್ದೇವಾ? ಯೋಚಿಸೋಣ. ಯಾರೆಲ್ಲ ದೇವರ ವಾಕ್ಯದ ಮೂಲಕವಾಗಿ ಹೊಸದಾಗಿ ಹುಟ್ಟುವವರಾಗಿದ್ದಾರೋ, ಯೋಹಾನನು ಬರೆದ ಸುವಾರ್ತೆ 1ನೇ ಅಧ್ಯಾಯ 12 ಮತ್ತು 13ನೇ ವಚನಗಳನ್ನ ಓದುವುದಾದರೆ, ಯಾರ್ಯಾರು ಆತನನ್ನ ಅಂಗೀಕರಿಸಿದ್ದಾರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು ಎಂಬುದಾಗಿ ತಿಳಿಸುತ್ತದೆ. ಇಲ್ಲಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾರೋ ಅಂದರೆ ಆತನ ಗುಣಗಳನ್ನ ಪ್ರತಿಬಿಂಬಿಸಿ ಯಾರೆಲ್ಲ ಜೀವಿಸುವವರಾಗಿದ್ದಾರೋ
ಅವರಿಗೆ ಆತನ ಮಕ್ಕಳಾಗುವ ಅಧಿಕಾರವನ್ನ ದೇವರು ಕೊಡುವವನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ. ಇಂತಹ ನಂಬಿಕೆಗೆ ಆಧಾರವೇನೆಂದರೆ ಸತ್ಯವೇದ, ದೇವರ ವಾಕ್ಯ. ದೇವರ ವಾಕ್ಯದಿಂದ ಬದಲಾದಂತ ವ್ಯಕ್ತಿ ಹೇಗೆ ಒಂದು ಬೀಜ ಸತ್ತು ಹೊಸದಾಗಿ ಹುಟ್ಟುತ್ತದೆಯೋ ಹಾಗೆ ನಮ್ಮಲ್ಲಿರುವ ಹಳೆಯ ಸ್ವಭಾವಗಳು ಸತ್ತು ಹೊಸದಾಗಿ ಹುಟ್ಟಿದರೆ ನಮ್ಮಲ್ಲಿ ಪವಿತ್ರಾತ್ಮನ ಫಲಗಳು ತುಂಬಿರುತ್ತವೆ. ಅಂತವರು 13ನೇ ವಚನದಲ್ಲಿ ತಿಳಿಸುವಂತೆ ದೇವರಿಂದಲೇ ಹುಟ್ಟಿದವರಾಗಿರುತ್ತಾರೆ. ಆದುದರಿಂದ ಆತನ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಜೀವಿಸೋಣ. ಒಂದು ವೇಳೆ ಆತನು ನೀಡುವ ನಿತ್ಯ ಜೀವವನ್ನ ತಿರಸ್ಕರಿಸಿ ನಾವು ಜೀವಿಸುವುದಾದರೆ ನಮಗೆ ಬರುವ ದಂಡನೆ ಏನೆಂದರೆ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 36ನೇ ವಚನವನ್ನ ಓದುವುದಾದರೆ, ಆತನ ಮಗನನ್ನ ನಂಬುವವನಿಗೆ ನಿತ್ಯ ಜೀವ ಉಂಟು, ಮಗನಿಗೆ ಒಳಗಾಗದವನು ಜೀವವನ್ನ ಕಾಣುವುದೇ ಇಲ್ಲ, ದೇವರ ಕೋಪವು ಅವನ ಮೇಲೆ ನೆಲೆಗೊಂಡಿರುವುದು ಎಂಬುದಾಗಿ ತಿಳಿಸುತ್ತದೆ. ಇಲ್ಲಿ ದೇವರ ಕೋಪ ಅವರ ಮೇಲೆ ನೆಲೆಗೊಳ್ಳುವುದಕ್ಕೆ ಕಾರಣವೇನೆಂಬುದಾಗಿ ನಾವು ನೋಡುವುದಾದರೆ, ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 18 ಮತ್ತು 19ನೇ ವಚನಗಳನ್ನ ಓದುವುದಾದರೆ, ದೇವರ ಒಬ್ಬನೇ ಮಗನ ಹೆಸರನ್ನ ನಂಬದೆ ಓದುವುದರಿಂದ ಆಗಲೇ ತೀರ್ಪು ಆಗಿ ಹೋಯಿತು. ಆ ತೀರ್ಪು ಏನೆಂದರೆ, ಬೆಳಕು ಲೋಕಕ್ಕೆ ಬಂದಿದ್ದರೂ ಮನುಷ್ಯರ ಕೃತ್ಯಗಳು ಕೆಟ್ಟವುಗಳಾಗಿರುವುದರಿಂದ ಅವರು ಬೆಳಕಿಗಿಂತ ಕತ್ತಲನ್ನೇ ಹೆಚ್ಚಾಗಿ ಪ್ರೀತಿಸಿದರು ಎಂಬುದಾಗಿ ತಿಳಿಸುತ್ತದೆ. ಜನರ ಕೃತ್ಯಗಳು ಪಾಪದ ಕೃತ್ಯದಿಂದ ಕೂಡಿರುವುದರಿಂದ ಬೆಳಕಾದಂತ ಕ್ರಿಸ್ತನನ್ನ ತಿರಸ್ಕರಿಸಿ ದೇವರ ಕೋಪಕ್ಕೆ ಗುರಿಯಾಗುವವರಾಗಿದ್ದಾರೆ. ಹೇಗೆಂದರೆ, ಜಲಪ್ರಳಯಕ್ಕೂ ಮೊದಲು ಜೀವಿಸಿದ ಜನರು ಮತ್ತು ಕಾದೇಶ್ ಬಾರ್ನಿಯಾದಲ್ಲಿ ಇಸ್ರಾಯೇಲ್ ಜನರು ದೇವರು ಕೊಟ್ಟ ಬೆಳಕನ್ನ ತಿರಸ್ಕರಿಸಿ ನಿತ್ಯ ಜೀವವನ್ನ ಕಳೆದುಕೊಂಡರು. ಆದುದರಿಂದ ಇಂದು ನಾವು ಜೀವಿಸುವ ಕಾಲಘಟ್ಟದಲ್ಲಿ ನಮ್ಮ ಜೀವಕ್ಕೆ ಮೂಲನಾದ ಕ್ರಿಸ್ತನನ್ನ, ಆತನ ವಾಕ್ಯಗಳನ್ನ ನಂಬಿ ಜೀವವನ್ನ ಹೊಂದಿಕೊಂಡು ನಿತ್ಯ ಜೀವವನ್ನ ಹೊಂದಿಕೊಳ್ಳೋಣ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.